ದಾರಿಯಿಂದ ಹೋಗುವಾಗ ಒಂದು ಮುಳ್ಳ ಚುಸ್ತದ, ನೆಗ್ಗಿನ ಮುಳ್ಳ, ನಿಮಗೆ ಗೊತ್ತದ ನೆಗ್ಗಿನ ಮುಳ್ಳ ಅಂತಿರ್ತದಲ್ಲ, ಅದೇನು ಒಳಗೆ ಮುರಿಯೋದಿಲ್ಲ, ಬರೀ ಚುಸ್ತಿರ್ತದ, ಅದೇ ನೆಗ್ಗಿನ ಮುಳ್ಳ. ಉಳಿದ ಮುಳ್ಳುಗಳು ಮುರ್ಕೋತಾವ, ಆ ಮುಳ್ಳು ಮುರಿಯೋದಿಲ್ಲ, ಇಟ್ಟು ಕೂಡಲೇ ಕಾಲಿಗೆ ಚುಸ್ತದಷ್ಟೆ. ಮನುಷ್ಯ ಏನು ಮಾಡ್ತಾನೆ, ಅದನ್ನ ಕೂತು ಅದನ್ನ ತೆಗಿಯೋ ಪ್ರಶ್ನೆ ಮಾಡೋದಿಲ್ಲ, ಪ್ರಯತ್ನ ಮಾಡೋದಿಲ್ಲ. ಹೆಂಗ್ ಕಾಲ್ ಸವರ್ತಾನ, ಅದು ಬಿದ್ದು ಹೋಗ್ತದೆ, ಮುಂದೆ ಹೋಗ್ತಾನೆ. ಇದು ಮುಳ್ಳು ಮುರಿದದಲ್ಲ ಅಂತ ತಿಳ್ಕೊಂಡು ಅಲ್ಲೇ ಕೂತು ಅದನ್ನು ಜರಿದು ಮಾಡಕ್ ಹೋಗೋದು, ಅದನ್ನ ತೆಗಿಯೋದದ, ಹೋಗೋದದ ಮುಂದೆ. ಮುಳ್ಳೇ ತಲೆಯಾಗ ಹೋಗಬಾರದು, ಸುಮ್ಮನೆ ಕಾಲಿಗೆ ಚುಸ್ತದ, ಇವು ಚುಚ್ಚೋವೆ. ಜಗತ್ತಿನ ದಾರಿಯೊಳಗೆ ಮುಳ್ಳುಗಳು ಬಿದ್ದಿರ್ತಾವ, ಆದರೆ ನೋಡಿ 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 ಹೆಜ್ಜೆ ಇಟ್ಟು ಹೋಗೋದು. ಮುಳ್ಳು ಚುಸ್ತುವಂತೆ ಬಹಳ ತಲೆಗೆ ಹಾಕೋಬಾರ್ದು. ಹಾಗೆ ಜಗತ್ನಾಗ ಎರಡೂ ತರ ಜನ ಇರೋದೇ, ಎರಡೂ ತರ ಇರೋದು. ಒಬ್ಬರ ಮಾತು ಚುಸ್ತಿರ್ತಾವ, ಇನ್ನೊಬ್ಬರ ಮಾತು ಹೂವಿನಂಗಿರ್ತಾವ. ಎಲ್ಲಾ ತರ ಮಾತನಾಡೋರು ಜಗತ್ನಾಗ ಇದ್ದೇ ಇರ್ತಾರೆ. ಯಾಕೆ ಸುಮ್ಮನೆ ನಮ್ಮ ಮನೆ ಕೆಡಿಸ್ಕೊಳ್ಳೋದು, ನಮ್ಮ ಮನಸ್ಸು ಯಾಕೆ ಕೆಡಿಸ್ಕೊಳ್ಳೋದು? ತಾಪ ಮಾಡಿಕೊಂಡು ಬದುಕೋದ್ರಾಗ ಅರ್ಥ ಏನದ? ಏನಾದರೂ ಮಾಡಿಕೊಳ್ಳಿ ಜನ. ನಾವು ನಮ್ಮ ಮನೆ ಸ್ವಚ್ಛ ಇಟ್ಕೊಂಡು, ನಮ್ಮ ಮನಸ್ಸನ್ನು ಸ್ವಚ್ಛ ಇಟ್ಕೊಂಡು ಸಂತೋಷದಿಂದ ಬದುಕೋದನ್ನು ನಾವು ಕಲಿಬೇಕಲ್ಲ.